ಬಗದವಿ ಏನ್ರಿ ಪ್ರತಿದೇವ ಏನು ಬಗದವಿ ಈ ಕೂಸನ್ನು ಎಲ್ಲಿಂದ ಪಡೆದುಕೊಂಡು ಬಂದಿರ್ತೀವ? ಏನು ಬಗದವಿ 12 24 ವರ್ಷ ಎನಿಸಿದ ಮಾಡಕ್ಕಾಗಿ ಇದೇನು ದವನ ಮೂಲಕ ಎಲ್ಲ ಭಕ್ತಿ ಒಂದು ಹೆಣ್ಣು ಕೂತನು ಆ ಪ್ರಯತ್ನ ಏನು ಬಗದವಿ ಎತ್ತು ಬಗದವಿ ಏನ್ರಿ ಪ್ರತಿದೇವ ಏನು ಬಗದವಿ ಆ ಪರಮಾತ್ಮ ಇನ್ನ ಮೇಲೆ ನಮ್ಮ ಮೇಲೆ ದಯ ತೋರಿಸಿದ. ಹೌದು ಬಗದವಿ ಹಸಿದ ಹೊಟ್ಟೆಗೆ ಅನ್ನ ಇಟ್ಟಂತೆ ಆಯ್ತು. ಹೌದು ಬಗದವಿ ಏನ್ರಿ ಪ್ರತಿದೇವ ಈ ಕುಳಿತ ಜನರಿಂದ ಗಟ್ಟಿ ಬಂದಿ ಎಂಬ ಶಬ್ದ ದೂರ ಆಯ್ತು. ಏನ್ರಿ ಪ್ರತಿದೇವ ಏನು ಬಗದವಿ ಆ ಕೂಸನ್ನು ನನ್ನ ಕೈಯಲ್ಲಿ ಕೊಟ್ಟು ಬಿಡ್ರಿ ಪ್ರತಿದೇವ. ಏನು ಬಗದವಿ ಏನ್ರಿ ಪ್ರತಿದೇವ ಉಳಿದ 4 ಮಂದಿ ಕೂಚಿನ ಮಗನ್ನು ತೋರಿಸುವುದು ಆಕಾಶವಾಣಿ ಆಗ್ಲಿ ದೇವ. ಇದು ಅಲ್ಲದೆ ಕುಷ್ಟಿನ ಹತ್ತಿರ ಕಾಮದಿನ ಆಕಳನ್ನು ಕಟ್ಟಿಕೊಳ್ಳುವುದು ಭಗವಂತನು. ಆಗ್ಲಿ ಸ್ವಾಮಿ. ಇದು ಅಲ್ಲದೆ ಬಂಗಾರ ತೊಟ್ಟೆಯನ್ನು ಕಟ್ಟಿ ಬಂಗಾರ ತೊಟ್ಟಿಲವನ್ನು ಕಟ್ಟಿ ಬೆಳ್ಳಿ ಸಿಡಿಗಳನ್ನು ಹಚ್ಚಿ ಬೆಳ್ಳಿ ಸಿಡಿಯಕ್ಕವನ್ನು ಹಚ್ಚಿ 5 ಮಂದಿ ಮತ್ತೆ ಕಳಿಸಿ 5 ಮಂದಿ ಮುತ್ತೈದರನ್ನು ಕರೆಸಿ ಜೋಗಳ ಪದ್ಯವನ್ನು ಆಡಿ ಶ್ರೀ ರೇಣುಕಾ ದೇವಿಯನ್ನು ನಾಮಕರಣ ಮಾಡಬೇಕಂತೆ. ಆಗ್ಲಿ ಸ್ವಾಮಿ. ತಾವು ಹೇಳಿದಿಚ್ಛೆ ಅಂತೆ ಬಂಗಾರ ತೊಟ್ಟಿಲವನ್ನ ಕಟ್ಟಿ ಹೌದು ಬೆಳ್ಳಿ ಸಿಡಿಯಕ್ಕವನ್ನು ಹಚ್ಚಿ 5 ಮಂದಿ ಮುತ್ತೈದರನ್ನು ಕರೆಸಿ ಹೌದು ಭಗವಂತ ಶ್ರೀಗುಟ್ಟ ರೇಣುಕರಾಜನ ಮಗಳು ರೇಣುಕ ಎಲ್ಲಮ್ಮ ಅಂತ ನಾಮಕರಣ ಮಾಡ್ತೀನಿ ಸ್ವಾಮಿ. ಆ ಕೂಸನ್ನು ನನ್ನ ಉಡಿಯಲ್ಲಿ ಕೊಟ್ಟು ಬಿಡ್ರಿ. ಹಾಗಾದರೆ ತೆಗೆದುಕೊಳ್ಳುವಂತ ಭಗವತಿ ಮಾದೇವಿ ಯಾಕ ಮನೆಯಲ್ಲಿ ಏನ್ ಮಾಡ್ತಿದೀವ? ಮನೆಯಲ್ಲಿ ಶಿವಲಿಂಗನ ಪೂಜೆ ಮಾಡಿ ಕೂತಿರ್ತಾರೆ. ಯಾಕಂದ್ರೆ ಬೇಗನೆ ಬಾರಮ್ಮ ಹೊರಗಡೆ ಆಗತ್ತವ್ರ ಬಂದೆ. ಯಾಕಂದ್ರ ಏನ ಮಾತಾಯಿ ನಮ್ಮ ರಾಜರು 12 24 ವರ್ಷ ಅನುಷ್ಠಾನ ಮಾಡಿ ಹೌದಮ್ಮ ಏನು ಕೂಸು ಪಡ್ಕೊಂಡ್ ಬಂದಾರ ನೋಡಮ್ಮ. ಅದಕ್ಕೆ ನಮಗೆ ಏನ್ ಮಾಡತ್ರಿ? ಏನು ಮಾತಾಯಿ ಬಂಗಾರ ತೊಟ್ಟಿಲವನ್ನ ಕಟ್ಟಿ ಬೆಳ್ಳಿ ಸಿಡಿಯಕ್ಕವನ್ನ ಹಚ್ಚಿ 5 ಮಂದಿ ಮುತ್ತೈದರನ್ನ ಕರೆಸಿ 5 ಮಂದಿ ಮುತ್ತೈದರ ಕರೆಸಿ ಏನು ಮಾತಾಯಿ ಶ್ರೀ ಹುಟ್ಟ ರೇಣುಕರಾಜನ ಮಗಳು ರೇಣುಕಾ ಎಲ್ಲಮ್ಮ ಅಂತ ನಾಮಕರಣ ಮಾಡ್ಬೇಕು ನಮ್ಮ. ಆಗ್ತಾರ ತಾಳಂತೆ ಬಂಗಾರ ತೊಟ್ಟಲು ಕಟ್ಟಿ ಬೆಳ್ಳಿ ಸಿಡಿಯನ್ನ ಹಚ್ಚಿ ಆಗ್ಲೇಮ್ಮ 5 ಮಂದಿರ ಮುತ್ತೈದರ ಕರೆಸಿ ಶ್ರೀ ರೇಣುಕರಾಜನ ಮಗಳು ರೇಣುಕಾ ನಾಮಕರಣ ಮಾಡ್ತೇನೆ. ಹೌದು ನೋಡಮ್ಮ. ನಾನು ಹೋಗಿ ಬರ್ತೇನೆ. ಏನು ಮಾತಾಯಿ ನಿಮ್ ಮನೆಗೆ ಅತ್ತಂಗೇರಿಲ್ಲ ಹೇಳ್ತೇನೆ ಕೇಳ್ತಾರ ಹೇಳಮ್ಮ. ನಮ್ಮ ಮನ್ಯಾಗ ನಮ್ಮ ಅಕ್ಕ ಬಾಳ ದೊಡ್ಡಕ್ಕೆದಾಳ್ರಿ ಹಿರೇಕ್ಕೆದಾಳ. ಆಗ್ಲೇಮ್ಮ ಅವ್ರಿಗೆ ಕರ್ಸು ಅಕ್ಕಿಗೆ ಕರ್ಸು ಅಕ್ಕ ಅಲ್ಲಿ ಹುಡ್ಕಾಡಿ ಕಡ್ಬ ಬರ್ಬ ಯಾಕ